ಸ್ನೇಹಿತರೆ, ಭಾಳಷ್ಟು ದಿವಸಗಳಿಂದ ತಾವೆಲ್ಲ ನೋಡ್ತಾ ಬಂದಿದ್ದೀರಾ. ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿ ಸತ್ಯ, ನ್ಯಾಯ, ನೀತಿ ಹಾಗೂ ನೊಂದವರ ಪರವಾಗಿ ನಿಂತಹ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯಲ್ಲಿ ಭಾಳಷ್ಟು ಜನ ನನಗೆ ಕರೆಗಳ ಮುಖಾಂತರ ತಮ್ಮ ದೂರುಗಳನ್ನು ಹೇಳ್ತಾ ಇದ್ದಾರೆ. ಸರ್, ನಮ್ಮೂರಲ್ಲಿ ಹಿಂಗಾಗಿದೆ, ನಮ್ಮೂರಲ್ಲಿ ಅಂಥವ್ರು ತೊಂದರೆ ಕೊಡ್ತಾ ಇದ್ದಾರೆ, ಇಂಥ ರಾಜಕಾರಣಿಗಳಿಂದ ನಮಗೆ ತೊಂದರೆ ಆಗ್ತಾ ಇದೆ, ನಿಮ್ಮವ್ರು ಯಾರನ್ನ ಇದೆ ಕಳಿಸ್ಕೊಡಿ ಅಂತ ಬಹಳಷ್ಟು ದೂರದ ಕರೆಗಳು ನನಗೆ ಬರ್ತಾ ಇರೋ ಕಾರಣ ನಾನು ಅಂಥವರಿಗೆ ಒಂದು ವಿಷಯವನ್ನು ಹೇಳಲಿಕ್ಕೆ ಬಂದಿದ್ದೇನೆ. ನನ್ನ ಎದೆಗಾರಿಕೆ ಸುದ್ದಿವಾಹಿನಿಯ ಎಲ್ಲ ವೀಕ್ಷಕರಲ್ಲಿ ಒಂದು ಕಳಕಳಿಯ ಮನವಿ. ನಮ್ಮ ಸಂಸ್ಥೆ ಪ್ರಾರಂಭ ಆಗಿ ಕೇವಲ 2 ವರ್ಷಗಳು ಮಾತ್ರ ಕಳೆದಿದೆ. ಹಾಗಾಗಿ ನಮ್ಮ ಸುದ್ದಿವಾಹಿನಿಯಲ್ಲಿ ಅಂದರೆ ಬೇರೆ ಬೇರೆ ಜಿಲ್ಲಾ ಮಟ್ಟದ ವರದಿಗಾರರು ಇದುವರೆಗೂ ಸಹ ನಾವು ಸೇರಿಸ್ಕೊಂಡಿಲ್ಲ. ಮುಂದಿನ ದಿನಗಳಲ್ಲಿ ಅದನ್ನು ಮಾಡುವಂಥ ಪ್ರಯತ್ನಕ್ಕೆ ನಾವು ಒಂದು ಯೋಚನೆಯನ್ನು ಸಹ ಮಾಡಿದ್ದೇವೆ. ನಿಮಗೆ ಏನೇ ಸಮಸ್ಯೆ ಆಗಿದ್ರು, ಏನೇ ನಿಮಗೆ ಮೋಸ, ಅನ್ಯಾಯ, ದಗ, ವಂಚನೆ ಅಥವಾ ಏನೇ ಆಗಿದ್ರು ನಿಮ್ಮ ಸಮಸ್ಯೆ, ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳಾಗಿರ್ಬೋದು, ವಿಡಿಯೋಗಳಾಗಿರಬಹುದು, ಒಂದು ಹೇಳಿಕೆಯನ್ನು ಕೊಡೋದ್ರ ಮುಖಾಂತರ ಆ ವಿಚಾರವಾಗಿ ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ನಂಬರ್ ನಿಮಗೆ ಸ್ಕ್ರೀನ್ನಲ್ಲಿ ಕಾಣಿಸ್ತಾ ಇದೆ. ಆ ನಂಬರ್ಗೆ ತಾವು ವಾಟ್ಸಪ್ ಮಾಡಿದ್ರೆ ನಾವು ಅದನ್ನು ಪರಿಶೀಲನೆಯನ್ನು ಮಾಡ್ತೀವಿ. ನಿಜವಾಗ್ಲೂ ನಿಮ್ಮ ಮೇಲೆ ಅದು ಅನ್ಯಾಯ ಆಗಿರೋದು ಸತ್ಯನೇ ಅನ್ನೋದಾದರೆ ನಿಮ್ಮ ಧ್ವನಿಗೆ ನಮ್ಮ ವಾಹಿನಿ ಧ್ವನಿಗೂಡಿಸುತ್ತೆ. ನಿಮ್ಮ ಹೋರಾಟಕ್ಕೆ ನಾವು ಸಹ ಶಕ್ತಿ ತುಂಬುವಂತಹ ಕೆಲಸವನ್ನು ಮಾಡ್ತೀವಿ. ಆಮೇಲೆ ಬಹಳ ಪ್ರಮುಖವಾಗಿ ನೀವು ಕೊಡುವಂಥ ಮಾಹಿತಿಯ ಸೋರಿಕೆಯನ್ನು ನಾವು ಎಲ್ಲೂ ಸಹ ಬಿಟ್ಕೊಡೋದಿಲ್ಲ. ಅಂದರೆ ಇಂಥವ್ರು ನಮಗೆ ಇದನ್ನು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಇಂಥ ನಂಬರಿಂದ ನಮಗೆ ವಾಟ್ಸಪ್ ವಿಡಿಯೋ ಬಂತು ಅಥವಾ ದಾಖಲೆಗಳು ಬಂತು ಅಂತ ನಾವೆಲ್ಲೂ ಸಹ ಹೇಳೋದಿಲ್ಲ. ನಿಮ್ಮ ಹೆಸರನ್ನು ನಾವು ಗೌಪ್ಯವಾಗಿ ಇಟ್ಕೊಂಡಿರ್ತೀವಿ. ನಿಮ್ಮ ಒಂದು ಆಗಿರುವಂತಹ ಸಮಸ್ಯೆಗೆ ನಾವು ನ್ಯಾಯ ಒದಗಿಸುವಂತಹ ಕೆಲಸಕ್ಕೆ ನಾವು ಸಹ ನಿಮ್ಮ ಜೊತೆ ಕೈ ಜೋಡಿಸ್ತೀವಿ. ಸೊ ಹಾಗಾಗಿ ನಿಮ್ಗೆ ಏನೇ ಸಮಸ್ಯೆ ಇದ್ರೂ ಕೂಡ ಆ ದಾಖಲೆಗಳನ್ನು, ಸಂಬಂಧಪಟ್ಟ ವಿಡಿಯೋಗಳನ್ನು ಈ ವಾಟ್ಸಪ್ ನಂಬರ್ಗೆ ಕಳಿಸಿದ್ರೆ ನಮ್ಮ ವಾಹಿನಿಯಲ್ಲಿ ಸುದ್ದಿ ಬಿತ್ತಾರ ಮಾಡೋದ್ರ ಮುಖಾಂತರ ನಿಮಗೆ ಆಗಿರುವಂತಹ ಅನ್ಯಾಯವನ್ನು ಸಮಾಜದ ಮುಂದೆ ತರುವಂತಹ ಪ್ರಯತ್ನವನ್ನು ಖಂಡಿತ ಮಾಡ್ತೀವಿ ಅಂತ ಹೇಳ್ತಾ, ನಮ್ಮ ಎದೆಗಾರಿಕೆ ಸುದ್ದಿವಾಹಿನಿಯ ಎಲ್ಲ ನನ್ನ ನೋಡುಗರಿಗೆ ಈ ಒಂದು ಸಂದೇಶ ಕೊಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಮುಂದೆ ಚಿಂತೆ ಪಡುವಂಥ ಅವಶ್ಯಕತೆ ಇಲ್ಲ. ಯಾವುದೇ ವಿಚಾರ ಆಗಲಿ, ಯಾರೇ ಆಗಲಿ, ಅವರೆಷ್ಟೇ ದೊಡ್ಡ ವ್ಯಕ್ತಿ ಆಗಲಿ, ಅವರೆಷ್ಟೇ ಬಲಾಢ್ಯ ವ್ಯಕ್ತಿ ಆಗಿರಲಿ, ಅವನೆಂಥ ದೊಡ್ಡ ರಾಜಕಾರಣಿ ಆಗಿದ್ರೂ ಸಹ ನಿಮ್ಗೆ ಆಗಿರುವಂತಹ ಅನ್ಯಾಯಕ್ಕೆ ನಾವು ನ್ಯಾಯ ಸಿಗುವಂತಹ ಧ್ವನಿ ಆಗ್ತೀವಿ. ಇದು ಎದೆಗಾರಿಕೆ ಸುದ್ದಿವಾಹಿನಿ, ಭರವಸೆಯ ಬೆಳಕು. ನಮ್ಮ ಜೊತೆ ಕೈ ಜೋಡಿಸಿ.